ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು ಅಂತ ಹೇಳಿದ ನಮ್ಮ ಕವಿಗಳು. ಹಾಗೆ ಜೀವನದಲ್ಲಿ ಹೊಸತು ಹಳತು ಎರಡನ್ನೂ ಸೇರಿಸ್ಕೊಂಡು ಹೋಗ್ಬೇಕು. ನೀವು ಹೊಸದಾಗಿ ಒಂದು ಬಂದಿರ್ತಕ್ಕಂತ ಒಂದು ರೀಲ್ ನೀವು ನೋಡಿದಿರೋ ಏನೋ, ಕಾಗೆಗಳಿಗೆ ಇಂಟೆಲಿಜೆನ್ಸ್ ಮ್ಯಾಕ್ಸಿಮಮ್ ಇದೆಯಂತೆ. ಒಂದು ಕಾಗೆ ಮೇಲ್ ಕೂತಿರ್ತಲ್ಲ, ಆ ಕಾಗೆ ಗೊತ್ತಾಗ್ತದೆ ನೀವು ಮನೆ ಒಳಗೆ ಏನ್ ಮಾಡ್ತಾ ಇದ್ದೀರಿ ಅಂತ. ಇದು ವೈಜ್ಞಾನಿಕರು ಇದನ್ನ ಕಂಡು ಹಿಡಿದಿದ್ದಾರೆ. ಮತ್ತೆ ಕಾಗೆ ಜ್ಞಾಪಕ ಇಟ್ಕೊಳತ್ತಂತೆ, ಆ ತಲಾಂತರದಿಂದ ಆ ಮೆಮೊರಿನ ಪಾಸ್ ಮಾಡುತ್ತಂತೆ. ನೀವು ಯಾವ್ದಾದ್ರು ಒಂದು ಕಾಗೆಗೆ ಇವತ್ತು ಕಲ್ಲು ಹೊಡೆದ್ರೆ ಆ ಕಾಗೆಗೆ ಆ ಜ್ಞಾಪಕ ಇರ್ತದೆ, ಇವ್ನು ಕಲ್ಲು ಹೊಡೆದಿದ್ದಾನೆ. ಆಮೇಲೆ ಅದು ಬಿಡೋದಿಲ್ಲಂತೆ. ಎಷ್ಟು ಅದಕ್ಕೆ ಮರಿಯಾದ್ರೂ ಅದಕ್ಕೆಲ್ಲದಕ್ಕೂ ಅದು ಟ್ರಾನ್ಸ್ಫರ್ ಮಾಡುತ್ತೆ. ನೋಡಿ, ನಮ್ಮಲ್ಲಿ ಹಿಂದಿನವರು ಎಷ್ಟು ಇದನ್ನೆಲ್ಲ ತಿಳ್ಕೊಂಡಿದ್ದಾರೆ. ಯೋಗ ವಸಿಷ್ಠದಲ್ಲಿ ಕಾಕಭೂಷಣಿ ಅಂತ ಒಬ್ರು ಋಷಿನೇ ಇದ್ದಾರೆ. ಅವ್ರು ಹೇಳ್ತಾರೆ, 1000 ವರ್ಷಗಳಿಂದ ನಾನು ಎಲ್ಲವನ್ನೂ ನೋಡ್ತಾ ಬಂದಿದ್ದೀನಿ. ಹಾಗೆ ನಮ್ಮಲ್ಲಿ ಶ್ರಾದ್ದ ಮಾಡ್ಬೇಕಿದ್ರೆ ಕಾಗೆಗನ್ನ ಇಡೋದಿದೆ. ಇದು ಪಶು ಯಜ್ಞ ಅಂತ ಪ್ರತಿಯೊಬ್ರು ಮನೆಯಲ್ಲಿ ಮಾಡ್ಬೇಕಾದ